ಸೊ ಇದು ನಿಮಗೆ ಯಾವ ಥರ ನಿಮ್ಗೆ ಅನಿಸುತ್ತೆ? ಇವಾಗ ಇದು ಆಸ್ಪತ್ರೆ ಕಾಯಿಲೆನಾ ಇಲ್ಲ ಇದು ಬೇರೆ ಕಾಯಿಲೆನಾ? ಯಾವ ಥರ ನಿಮ್ಗೆ ಅನಿಸುತ್ತೆ ಇದು? ನಂಗೆ ಮೊದಲೇ ಅದು ಡೌಟ್ ಇತ್ತು. ಅದು ಆಸ್ಪತ್ರೆಗೆ ಆದ್ರೆ ಇಷ್ಟೊತ್ತಿಗೆ 22 ಇಯರ್ಸ್ ಇಂದ ಇತ್ತು ಅಂದ್ರೆ ಅವ್ರು 22 ಇಯರ್ಸ್ ಇಂದ ಎಷ್ಟಾಯ್ತು? 10 ಇಲ್ಲ 16 ವರ್ಷ ಆಗೋಯ್ತು. ಹಾಗೆ ಹೋಯ್ತು. ಅದು ಆಕ್ಚುಲಿ ಅದಾಗಿದ್ರೆ ಅದೇನೋ ಕ್ಯೂರ್ ಆಗ್ಬೇಕಾಗಿತ್ತು ಅದು ಆಕ್ಚುಲಿ. ಹೌದು, ನಿಮ್ಯಾನ್ಸ್ ಅಲ್ಲಿ ಉಚ್ಚರಿಗಳಿರುತ್ತೆ ನೋಡಿ, ಆ ತರದ ಒಂದು ಆತ್ಮ ಬಂದು ಇವ್ರ ಬಾಡಿ ಒಳಗೆ ಆಲ್ರೆಡಿ ಮೆಂಟಲ್ ಕೇಸೇ. ಒಂದು ಹೆಣ್ಣು ಮತ್ತೆ ಒಂದು ಗಂಡಿದ್ದು ಅವ್ರ ಜೊತೆಲಿ ಇದ್ದಿತ್ತು. ಇಲ್ಲಿ ಏನಾಗ್ತಾ ಇತ್ತು, ಹೆಣ್ಣು ಬಂದು ಸುಮಾರು ವರ್ಷಗಳು, ಒಂದು 70-75 ವರ್ಷದ್ದು ಸೋಲ್ ಅದು. ಆ ಸೋಲ್ ಬಂದು ಇವ್ರ ಬಾಡಿ ಒಳಗಡೆ ಕೂತ್ಕೊಂಡು ಇವ್ರ ಅಕ್ಕ ಆದ್ರೆ ಏನ್ ಮಾಡ್ತಾರೆ, ತಲೆ ಬಗ್ಗಿಸ್ಕೊಂಡು ಮಾತಾಡ್ತಾ ಇದ್ರು, ಏನೋ ತಲೆ ಕೆರ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು, ಅಥವಾ ಊಟ ಮಾಡ್ತಾರೆ ಮಾತಾಡ್ಕೊಂಡು ಕೂತಿರೋದು. ಅಂದ್ರೆ ಅವ್ರ ಡೈರೆಕ್ಷನ್ ಹೆಂಗಿರ್ತಾಯಿತ್ತು, ಈ ಮೂಲೆಗೆ ಅಥವಾ ಈ ಮೂಲೆಗೆ ಇರ್ತಾಯಿತ್ತು ಡೈರೆಕ್ಷನ್. ಅಂದ್ರೆ ಯಾರು ಬಂದು ಕೂತಿರ್ತಾರಲ್ಲಿ, ಯಾರನ್ನ ಮಾತಾಡ್ತಾರೆ, ಯಾರೋ ಕೂತಿರ್ತಾರಲ್ವಾ ಅದಕ್ಕೆ ಮಾತಾಡ್ತಾರೆ. ಡಾಕ್ಟರ್ ಮೆಡಿಸಿನ್ ಕೊಡ್ತಾ ಇದಾರೆ, ಅದನ್ನು ಕ್ಯೂರ್ ಆಗಿಲ್ಲ ಅವ್ರಿಗೆ. ಅದು ಕ್ಯೂರ್ ಆಗದಾದ್ಮೇಲೆ ಮತ್ತೆ ಇನ್ಯಾರತ್ತ ಮಾತಾಡ್ತಾ ಇದಾರೆ ಅವರು, ಆ ಮೆಡಿಸಿನ್ ವರ್ಕ್ ಆಗ್ತಿಲ್ಲ. ಹಂಗಾರೆ ಇದನ್ನ ಇನ್ನೂ ಎಷ್ಟು ಅಲ್ದಾಡಬೇಕು, ಸಾಯೋವರೆಗೂ ಹಾಸ್ಪಿಟ್ಲಿಗೆ ಅಲ್ದಾಡೋಣ ಅಂದ್ರೆ ನಾವು. ಇವರು ಬಾಡಿ ಚೆಕ್ ಮಾಡಿದಾಗ ತಲೆ ಭಾಗದಿಂದ ಹಿಡಿದು ಅರ್ಧ ಬೆನ್ನೂರ್ಗು ನೀಟಾಗಿ ಪೊಸಿಷನ್ ಕೂತ್ಕೊಂಡಿದೆ. ಭುಜ ಭಾರ ಯಾವಾಗ್ಲೂ ಭುಜದ ಮೇಲೆ ಕೂತ್ಕೊಂಡು ಪೊಸಿಷನ್ ತಗೊಂಡಾಗ ಈ ವಿಕ್ರಮ ಬೇತಾಳ ನೋಡಿರ್ತೀರಲ್ಲ, ಆ ರೀತಿ ಅಂಡ್ಕೊಂಡಿರ್ತದೆ. ಅವಾಗ್ಲೇ ವಿಪರೀತವಾಗಿ ಶೋಲ್ಡರ್ ಪೇನ್ ಬರೋದು, ಬ್ಯಾಕ್ ಪೇನ್ ಬರೋದು, ಎದೆ ಬಡಿತ ಜಾಸ್ತಿ ಆಗುತ್ತೆ, ಹೆಡ್ಡೇಕ್ ಬಂದು ಹೋಗುತ್ತೆ. ಈಗ ಮೆಡಿಸಿನ್ಸ್ ಅಥವಾ ಹಾಸ್ಪಿಟಲ್ದಾಗಿದ್ರೆ ಅಮಾವಾಸ್ಯೆಗೆ ಅವರು ಅಷ್ಟೊಂದು ರಿಯಾಕ್ಟ್ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ರಿಯಾಕ್ಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರು. ಯಾಕಂದ್ರೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬಂದು ಜಾಸ್ತಿ ನೆಗೆಟಿವ್ ವೈಬ್ಸ್ಗಳು ಅವಾಗ ಶಕ್ತಿ ಜಾಸ್ತಿ ಇರುತ್ತೆ ಅವುಗಳಿಗೆ. ಅವಾಗ ರೀಚಾರ್ಜ್ ಆಗುವಂತ ಟೈಮಲ್ಲಿ ಮಂತ್ರ ಪಠನೆ ಮಾಡ್ತಿರುವಾಗ ಆ ಬಾಡಿ ಒಳಗೆ ಎಫೆಕ್ಟ್ ಹೊಡಿತಾ ಇರ್ತದೆ. ಆ ಎಫೆಕ್ಟ್ ನಮ್ಗೆ ಏನಾದ್ರೂ ಅಕ್ಕಪಕ್ಕದಲ್ಲ ದಿಗ್ಬಂಧನೆ ಬ್ರೇಕ್ ಆಯ್ತು ಅಂದ್ರೆ ಆ ಸೀದಾ ಬಂದು ಜಾಗ ತಗೊಳತ್ತೆ. ಯಾಕಂದ್ರೆ ಅಲ್ಲಿ ತೆಗಿತಾರ ಟೈಮಲ್ಲಿ ಅದಕ್ಕೆ ಬೇರೆ ಜಾಗ ಬೇಕಾಗಿರುತ್ತೆ. ಆ ಟೈಮಲ್ಲಿ ನಾವು ಪ್ರೆಷರ್ ಆಗ್ತಾ ಇರ್ತೀವಿ. ಆ ಟೈಮಲ್ಲಿ ನಮ್ ದಿಗ್ಬಂಧನೆ ಹೊಡಿತು ಅಂತಂದ್ರೆ ಬಾಡಿ ಬಂದ್ ಸೇರ್ಕೊಳ್ಳಿ, ನಮ್ಮ ಬಾಡಿ ಒಳಗೆ ಬಂದ್ ಸೇರ್ಕೊಳ್ಳುತ್ತೆ. ನಮಸ್ಕಾರ ವೀಕ್ಷಕರೇ. ಸೊ ಗುರು ಅವ್ರ ಕಡೆಯಿಂದ ಒಬ್ಬರು ರಿಸಲ್ಟ್ ಸಿಕ್ಕಿರೋರು, ಅವರು ಪರ್ಸ್ನಲ್ ಸಮಸ್ಯೆಗಳು ತೊಂದರೆಗಳಲ್ಲಿಂದ ಆಚೆ ಬಂದವ್ರೆ. ಹಾಗಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಅವ್ರು ರೆಡಿ ಇದ್ದಾರೆ. ಫಸ್ಟ್ ಮಾತಾಡಿಸ್ತೀನಿ, ಆಮೇಲೆ ಯಾವ ಥರ ಸಮಸ್ಯೆ ಏನು ಅದನ್ನು ಯಾವ ಥರ ಬಗೆಹರಿಸ್ಕೊಟ್ರು ಗುರುವರು ಅದನ್ನು ಅವ್ರ ಹತ್ರನೇ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಆರಾಮಿದ್ದೀರಾ? ಆರಾಮಿದ್ದೀನಿ. ಸೊ ಈಗ ಮೇಯ್ನಾಗಿ ನೀವು ಗುರುವ್ರ ಹತ್ರ ಯಾವ ಥರ ಸಮಸ್ಯೆಯಿಂದ ನೀವು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರಿ ಅವ್ರ ಹತ್ರ ಹೋಗೋಕ್ಕೆ ಮೊದಲು? ಇದಕ್ಕೆ ಮೊದಲು ಆಕ್ಚುಲಿ ಅದು ಆಲ್ರೆಡಿ ಮಾತಾಡಿದೀನಿ. ಸೊ ಏನಂದ್ರೆ ಮನೆಯಲ್ಲಿ ಸ್ವಲ್ಪ ತೊಂದರೆಗಳು, ಅಂದ್ರೆ ಕೆಲ್ಸಗಳು ಆಗ್ತಿರ್ಲಿಲ್ಲ. ಸೊ ಏನೇ ಕೈ ಇಟ್ರು ಕೆಲ್ಸ ಎಲ್ಲ ಒಂಥರ ಅಡೆತಡೆ ಆಗೋದು. ಅದು ಬೇರೆನೇ ವಿಷಯ ಇತ್ತು, ಅದು ಗುರುಗಳು ಹೇಳ್ತಾರೆ ಅದೇನು ಅಂತ. ಅದೆಲ್ಲ ಕ್ಲಿಯರ್ ಮಾಡಿ ಈಗ ಆರಾಮಾಗಿದೆ, ಏನ್ ತೊಂದ್ರೆ ಏನಿಲ್ಲ. ಈಗ ಈ ವಿಷಯ ಬಂದ್ಬಿಟ್ಟು ನಮ್ಮ ಅಕ್ಕ ಅವ್ರದ್ದು. ಅವ್ರು ಆಕ್ಚುಲಿ 22 ಇಯರ್ಸ್ ಇಂದ ಅವ್ರಿಗೆ ಒಂದು ಸಿಜೋಫ್ರಿನಿಯಾ ಅಂತ ಒಂದು ಇತ್ತು, ಸೈಕಿಯಾಟ್ರಿಕ್. ಅದ ಅವರು ಮೆಡಿಕೇಶನ್ ತಗೊಂಡು ಟ್ಯಾಬ್ಲೆಟ್ಸ್ ಹಾಕೊಂಡು ಅದನ್ನ ಫಾಲೋ ಮಾಡ್ತಾನೆ ಹೋಗ್ತಿದ್ರು. ಈಗ ಅವ್ರಿಗೆ 36-38 ಇಯರ್ಸ್ ಆಗಿದೆ, ಮದುವೆ ಆಗಿದೆ. ಬಟ್ ಏನಂದ್ರೆ ಈಗ ಲಾಸ್ಟ್ 2 months ಇಂದ ತುಂಬಾ ಜಾಸ್ತಿನೇ ಆಗ್ಬಿಟ್ಟಿತ್ತು. ಅಂದ್ರೆ ಒಬ್ಬೊಬ್ರೆ ಮಾತಾಡೋ ತರ ಎಲ್ಲ ಆಗ್ಬಿಟ್ಟಿದ್ದಾರೆ, ತುಂಬಾ ಸೀರಿಯಸ್. ನಮ್ಮನೆಗ್ ಬಂದಿದ್ರು 2-3 ಸತಿ ನೋಡಿ, ನನಗ್ ಶಾಕ್ ಆಯ್ತು, ಏನ್ ಈ ತರ ಆಗ್ತಿದೆ ಅಂತ. ಕೇಳ್ಕೊಟ್ಟು ಮಾತಾಡಿದಾಗ ಯಾರೋ ಬಂದ್ ಕಿವಿನಲ್ಲಿ ಮಾತಾಡ್ತಾರೆ, ಈ ರೀತಿ ಅವ್ರಿಗೆ ಅನ್ಸ್ತಿತ್ತಂತೆ. ಆಮೇಲೆ ಶೈಜೋಫ್ರಿನಿಯಾ ಏನು ಅಂದ್ರೆ ನ್ಯಾಚುರಲ್ ಆಗಿ ಯಾರೋ ಒಬ್ರು ಏನೋ ಮಾತಾಡ್ಕೊಂಡು ಅವ್ರು ನಮ್ಮ ಬಗ್ಗೆನೇ ಮಾತಾಡ್ತಾರೆ ಅನ್ನೋ ರೀತಿನಲ್ಲಿ ಒಂದು ಕಾಯಿಲೆ ಅದು. ಇದಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗೆಲ್ಲ ಆರಾಮಾಗಿ ಇರ್ತಿದ್ರು. ಬಟ್ ಲಾಸ್ಟ್ 2 months ಹಿಂದೆ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಈಚೆ ಹೋದ್ರು ಅಷ್ಟೇ, ಯಾರೇನೇ ಮಾತಾಡ್ಕೊಂಡ್ರು ತನ್ನ ಬಗ್ಗೆನೆ ಮಾತಾಡ್ಕೊಳ್ತಾರೆ ಅನ್ನೋ ರೀತಿನಲ್ಲಿ ಅದು ಅವ್ರಿಗೆ ಅನ್ಸಿ ಅದಕ್ಕೆ ರೆಸ್ಪಾಂಡ್ ಮಾಡೋ ತರ ಎಲ್ಲ ಮಾಡ್ತಿದ್ರು. ಆಮೇಲೆ ನಮ್ಮನೆಗೆ ಹಬ್ಬಕ್ಕೊಂದ್ ದಿನ ಬಂದಿದ್ರು, ಗಣೇಶ ಹಬ್ಬದ ಟೈಮಲ್ಲಿ ಬಂದಿದ್ರು. ನಾನ್ ನೋಡಿದಾಗ ನನ್ಗೂ ಶಾಕ್ ಆಯ್ತು. ನಾನ್ ಮೆಡಿಕೇಶನ್ ತಗೊಳ್ತಿದಾರೆ, ಓಕೆ ಪರವಾಗಿಲ್ಲ ಅನ್ಕೊಂಡು ಸುಮ್ನೆ ಇದ್ದೆ. ಬಟ್ ಇದು ಬೇರೆ ರೀತಿನೇ ತುಂಬಾ ಸೀರಿಯಸ್ ಆಗಿ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾವು ಇಲ್ಲಿ ಹೆಂಗೋ ರಿಸಲ್ಟ್ ಸಿಕ್ಕಿ ಇಲ್ಲಿ ಗುರುಗಳು ಇದು ಮಾಡಿದ್ರಲ್ವಾ, ಸೊ ಕಾಂಟ್ಯಾಕ್ಟ್ ಮಾಡಿ ಹೇಳ್ದೆ ಈ ತರ ಇದೆ ವಿಷಯ, ಏನಾದ್ರು ಆಗುತ್ತಾ ಇದು ಕ್ಲಿಯರ್ ಮಾಡಕ್ಕೆ ಅಂತ ಹೇಳಿ ಮಾಡಿಸಿದ್ರು. 3 days ಏನೋ ತಗೊಂಡು ಕ್ಲಿಯರ್ ಮಾಡಿದ್ರು. ಈಗ ಓಪನ್ ಆಗಿ ಹೇಳ್ತಿದಾರೆ ಅವರು, ಅಂದ್ರೆ ಕಿವಿನಲ್ಲಿ ಕೇಳಿಸೋದೆಲ್ಲ ಏನಿಲ್ಲ, ಈಗ ಸ್ಟಾಪ್ ಆಗಿದೆ.
ಈಗ ಮೆಡಿಕೇಶನ್ ಅದೇ ಕಂಟಿನ್ಯೂ ಮಾಡ್ಕೊಂಡು, ಬಟ್ ಮೇನ್ ಆಗಿ ಅದೇ ಕಿವಿನಲ್ಲಿ ಕೇಳಿಸೋದ್ರಿಂದ ಟ್ರಿಗರ್ ಆಗ್ತಿದ್ರು. ಈಗ ಅದು ಕಂಪ್ಲೀಟ್ ಬಂದಾಗಿದೆ. ಸೂಪರ್. ಅದೇನಿಲ್ಲ, ಆರಾಮಾಗಿದೆ ಈಗ. ಬಟ್ ಈಗ ಮೆಡಿಕೇಶನ್ ತಗೊಂಡು ಸ್ವಲ್ಪ ಅದರಿಂದ ಈಚೆ ಬರೋದಕ್ಕೆ ದೇವರು ಪೂಜೆಗಳು ಹೇಳಿದ್ದಾರೆ, ಅದ್ರ ಪ್ರಕಾರ ಅವ್ರು ಮಾಡ್ತಿದ್ದಾರೆ. ಸೊ ಈಗ ಆರಾಮಿದ್ದಾರೆ? ಈಗ ಆರಾಮಾಗಿದ್ದಾರೆ, ಆರಾಮಾಗಿ ಮಾತಾಡ್ಕೊಂಡು ಆರಾಮಾಗಿದ್ದಾರೆ. ಓಕೆ. ಹೇಳ್ತಿರ್ತಾರೆ ಈಗ ನಮ್ ತಾಯಿ ಚೆಕ್ ಮಾಡ್ತಿರ್ತಾರೆ ಆಗಾಗ ಫೋನ್ ಮಾಡಿ. ಆಗ ಹೇಳ್ತಾರ ಅಂದ್ರೆ ಮೊದ್ಲು ಕೇಳಿಸ್ತಿತ್ತು, ಅದಕ್ಕೆ ನಾನು ಆತರ ರಿಯಾಕ್ಟ್ ಮಾಡ್ತಿದ್ದೆ. ಈಗ ಏನಿಲ್ಲ, ಆತರ ಎಲ್ಲ ಏನಿಲ್ಲ, ಸ್ಟಾಪ್ ಆಗಿದೆ ಅಂತೇಳಿ ಹೇಳ್ತಿದ್ದಾರೆ. ಸೂಪರ್ ಸೂಪರ್. ಒಳ್ಳೆ ಒಂದು ಅನುಭವ ಕೊಟ್ಟೈತೆ ನಿಮ್ಗೆ. ಹೌದು. ಇದು 22 ವರ್ಷ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ರಲ್ವಾ ಇದಕ್ಕೆ ಮೊದಲು? ಹೌದೌದೌದು. ಬಟ್ ಅಗೇನ್ ಸರಿ ಹೋಗಿರಲಿಲ್ಲ ಇದು? ಅಂದ್ರೆ ಅದ್ ಹೆಂಗಾಗೋದು ಅಂದ್ರೆ ಟ್ಯಾಬ್ಲೆಟ್ ತಗೊಂಡಾಗ ನಾರ್ಮಲ್ಸಿಗೆ ಬಂದ್ಬಿಡೋರು. ಅದಾದ್ಮೇಲೆ ಟ್ಯಾಬ್ಲೆಟ್ ಇದೇನಿದೆ ಅದು ಎಫೆಕ್ಟ್ ಕಡಿಮೆ ಆದಾಗ ಮತ್ತೆ ಇದಾಗೋದು. ಇನ್ನೊಂದೇನು ಅಂದ್ರೆ ಅಮಾವಾಸ್ಯೆ ಪೌರ್ಣಮಿನಲ್ಲಿ ಜಾಸ್ತಿ ಸ್ವಲ್ಪ ಎಫೆಕ್ಟ್ ಜಾಸ್ತಿ, ಅಂದ್ರೆ ಜೋರಾಗಿ ಮಾತಾಡೋದು. ಓಕೆ. ನಮ್ಮೆಲ್ಲ ಜೋರಾಗಿ ಮಾತಾಡ್ಬಿಡಿ ಅಂತ ಹೇಳೋದು, ಈ ರೀತಿ. ಸೊ ಇದು ನಿಮ್ಗೆ ಯಾವ ತರ ನಿಮ್ಗೆ ಅನ್ಸುತ್ತೆ ಇವಾಗ? ಇದು ಆಸ್ಪತ್ರೆ ಕಾಯಿಲೆನಾ ಇಲ್ಲ ಇದು ಬೇರೆ ಕಾಯಿಲೆನಾ? ಯಾವ ತರ ನಿಮ್ಗೆ ಅನ್ಸುತ್ತೆ ಇದು? ನನ್ ಮೊದ್ಲೇ ಅದು ಡೌಟ್ ಇತ್ತು, ಅದು ಆಸ್ಪತ್ರೆದಾದ್ರೆ ಎಷ್ಟೊತ್ತಿಗೆ 22 ಇಯರ್ಸ್ ಇಂದ ಇತ್ತು ಅಂದ್ರೆ, ಅವ್ರು 22 ಇಯರ್ಸ್ ಇಂದ ಅಂದ್ರೆ ಎಷ್ಟಾಯ್ತು? 10 ಇಲ್ಲ 16 ವರ್ಷ ಆಗೋಯ್ತು. ಹಾಗೆ ಹೋಯ್ತು. ಅದ್ ಆಕ್ಚುಲಿ ಅದಾಗಿದ್ರೆ ಅದ್ರ ಏನೋ ಕ್ಯೂರ್ ಆಗ್ಬೇಕಾಗಿತ್ತು ಅದು ಆಕ್ಚುಲಿ. ಹೌದು. ನನಗೂ ಡೌಟ್ ಇತ್ತು, ನಾನು ಹೇಳಿದ್ದೆ ಮಾಡಿಸಿದಾಗ ನಮ್ ಪೇರೆಂಟ್ಸ್ ಹತ್ರ ಹೇಳಿದ್ದೆ, ಇಲ್ಲ ಅದು ಇದಾಗಿದೆ ನೋಡ್ಸು, ಅದನ್ನು ಒಂದ್ಸತಿ ಕ್ಲಿಯರ್ ಮಾಡಿಸ್ಕೊಂಡ್ಬಿಡೋಣ ಅಂದಾಗ, ಈಗ ಮದ್ವೆ ಆಗಿರುತ್ತಲ್ವಾ, ಈಗ ಅವ್ರ ಮನೆ ಕಡೆಯಿಂದ ಸ್ವಲ್ಪ ಇದೆಲ್ಲ ಪರ್ಮಿಷನ್ಸ್ ಎಲ್ಲ ಬೇಕಾಗುತ್ತೆ. ಹೌದು. ನಾವ್ ಅದನ್ನೆಲ್ಲ ಹೇಳಿದ್ರೆ ಅವ್ರು ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ, ಈ ತರಾನು ಇರುತ್ತೆ. ಅದಕ್ಕೆ ನಮ್ ಪೇರೆಂಟ್ಸ್ ಸ್ವಲ್ಪ ಇರು ಬೇಡ, ಯಾಕೆ ಸುಮ್ಮನೆ ಅದು ನಾವೇ ಕಿರಿದಂಗ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಡಿಲೇ ಮಾಡಿದ್ರ. ಈಗ ಜಾಸ್ತಿ ಆದಾಗ ನಾನು ಹೇಳ್ದೆ, ನೋಡ್ದಾ ಡಿಲೇ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನಾನು ಹೊರಗೋಗಿ ಹೇಳಿ ಸ್ವಲ್ಪ ಲಾಸ್ಟ್ ಅದೇ ಗಣೇಶ ಹಬ್ಬದ ಟೈಮ್ ಅಲ್ಲೇ ಅದು ಕ್ಲಿಯರ್ ಮಾಡಿಸಿದ್ವಿ. ಎಷ್ಟು ದಿವಸದಲ್ಲಿ ಕ್ಲಿಯರ್ ಆಯ್ತು ಇಲ್ಲಿ ಗುರುವಾರ ಕಡೆ ಬಂದಾದ್ಮೇಲೆ? 3 days ಆಯ್ತು. 3 days ಆಗಿ ನಾನು ಚೆಕ್ ಮಾಡಿಸ್ದೆ, ಈಗ ಏನಾದ್ರು ಕೇಳಿಸ್ತಿದ್ಯಾ ಹಾಗೆ ಇದೆ ಅಂತ. ಈಗ ಏನಿಲ್ಲ ಅಂತ ಹೇಳಿದ್ರು. ಓಕೆ. ಬಟ್ ಇನ್ನು ಅದು ರೂಮಲ್ಲೇ ಇದ್ರು. ಅದಾದ್ಮೇಲೆ 1 week ಆದ್ಮೇಲೆ ಮನೆಗೆ ಹೋಗಿದ್ರು. ಹೋದಾಗ ಅವರು ಲಕ್ಷ್ಮೀ ಪೂಜೆನೂ ಮಾಡಿದ್ರು, ವರಮಹಾಲಕ್ಷ್ಮಿ ಪೂಜೆ. ಆಗ ಪೂಜೆ ಮಾಡಿದಾಗ್ಲೂ ನಮ್ ತಾಯಿ ಎಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ, ಎಲ್ಲ ಆರಾಮಾಗಿದಾರಂತೆ. ಏನ್ ಹೇಳ್ತಿದ್ರಂತೆ, ಅದು ಏನ್ ಕೇಳಿಸ್ತಿಲ್ಲ, ಈ ತರ ಕೇಳಿಸಿಲ್ಲ ಅಂದ್ರೆ ನಾನೇನು ಮಾಡಕ್ ಹೋಗಲ್ಲ, ಆತರ ಟ್ರಿಗರ್ ಆದಾಗ ನಂಗೆ ಮಾಡೋದು. ಈಗ ಆತರ ಎಲ್ಲ ಏನಿಲ್ಲ ಅಂತೇಳಿ ಈಗ ಅವರು ಧ್ಯಾನ ಮಾಡೋದು, ಪೂಜೆಗಳು ಮಾಡೋದು, ಈ ರೀತಿ ಶುರು ಮಾಡಿದ್ದಾರೆ. ಸೂಪರ್. ಒಳ್ಳೆ ರಿಸಲ್ಟ್ ಇದು. ಯಾಕಂದ್ರೆ ಇದು ಆಸ್ಪತ್ರೆ ಕೇಸ್ ಅಲ್ಲ, ಇದೇನೋ ಬೇರೆನೆ ಅಂತ ನಿಮ್ಗೆ ಇದು ಕ್ಲಾರಿಟಿ ಸಿಕ್ಕಿದೆ. ಹಾಗಾಗಿ ಇದು ಇಲ್ಲಿ ಅನುಭವಕ್ಕೂ ಬಂತಲ್ವಾ? ಸೊ ಒಳ್ಳೇದಾಗಲಿ. ಓಕೆ, ನಮಸ್ಕಾರ ಸರ್. ಓಕೆ. ಸೊ ಸಾಮಾನ್ಯವಾಗಿ ಇದು ಆಸ್ಪತ್ರೆಗಳಲ್ಲಿ 22 ವರ್ಷ ಟ್ರೀಟ್ಮೆಂಟು, ಬಟ್ ಅಲ್ಲೇನು ಫೇಲ್ಯೂರ್ ಅಂದರೆ ರಿಸಲ್ಟ್ ಅಂತ ಕಾಣಿಸಿಲ್ಲ, ಸಮಸ್ಯೆ ಆಗೇ ಇತ್ತು. ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಜಾಸ್ತಿ ಆಗುತ್ತೆ ಅಂತ ಅವರೇ ಹೇಳ್ತಾವ್ರೆ. ಸೊ ಇದು ಕಣ್ಣಿಗೆ ಗೊತ್ತಾಗ್ತಾ ಇದೆ ಇದು ಆಸ್ಪತ್ರೆ ಕೇಸ್ ಅಲ್ಲ ಅಂತೇಳಿ. ಬಟ್ ಇದು ಏನು ತೊಂದರೆ ಆಗಿತ್ತು ನಾವು ಹೇಳೋದೇ ಬೇಡ ಸರ್, ಎಲ್ಲ ಅವ್ರಿಗೆ ನೀಟಾಗಿ ಗೊತ್ತಾಗ್ತದೆ ಏನು ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು. ಹಾಸ್ಪಿಟಲ್ದಲ್ಲ, ಅವರೇ ಖರ್ಚು ಮಾಡಿದವರು, ಓಡಾಡಿದವರು, ಅವ್ರಿಗೆ ಇದನ್ನ ನಂಬಕ್ಕಾಗ್ತಲ್ಲ ಈ ಹಾಸ್ಪಿಟಲ್ದಲ್ಲ ಇದು ಅಂತಂದ್ರೆ. ಈಗ ನಾನು ಕೆಲವೊಂದು ಸಣ್ಣ ಒಂದು ವಿಷಯ ಹೇಳ್ತೀನಿ ಸರ್. ಇವತ್ತಿಗೆ ಸ್ವದೇಶ್ ಮೀಡಿಯಾಗೆ ಎಷ್ಟೋ ಜನ ಕೃತಜ್ಞತೆ ಸಲ್ಲಿಸ್ತಾರಂತ, ಎಷ್ಟೋ ಜನ ಇವತ್ತು ನೆನೆಸ್ಕೊಂಡು ರಿಸಲ್ಟ್ ಪಡ್ಕೊಂಡಿರೋರು ನಮ್ಮಂಥವ್ರು, ಎಷ್ಟೋ ಜನ ಈ ಮೀಡಿಯಾದ ಒಳಗಡೆ ಕೂತಿರೋರಿಗೆ ಎಷ್ಟೋ ರಿಸಲ್ಟ್ ತಗೊಂಡು ಖುಷಿಯಾಗಿದ್ದಾರೆ, ಎಷ್ಟೋ ಜನ ಖುಷಿಯಾಗಿದ್ದಾರೆ. ಈ ಕೃತಜ್ಞತೆ ಸಲ್ಲಿಸ್ಬೇಕು ಯಾರಾದ್ರೂ ಈ ಜಾಗಕ್ಕೆ, ಅವರೊಂದು ಖುಷಿ ಪಡ್ತಾರೆ ಸರ್ ಜನ, ತೃಪ್ತಿ ಇದೆ ಸರ್. ಇನ್ನೊಂದೇನಂತಾರೆ, ಇವತ್ತು ನಾವು ಮಾತ್ರ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ, ಅಥವಾ ಕೆಲವರು ಮಾತ್ರ ಮಾತಾಡ್ತಾರೆ ಆತ್ಮಗಳ ಬಗ್ಗೆ ಅಂತಂದ್ರೆ ಆ ಥರ ಅಲ್ಲ. ಆತ್ಮ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಕೆಲವರು ಇದೆ ಅಂತ ಹೇಳ್ತಾರೆ. ಅವ್ರವ್ರು ಆಸ್ತಿಕರು ನಾಸ್ತಿಕರು ಇದ್ದೇ ಇದೆ, ಅದು ಅನುಭವದ ಮೇಲೆ ನಿಂತ್ಕೊಳ್ಳುತ್ತೆ. ಹೌದು. ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಇವಾಗ ಸಾಮಾನ್ಯವಾಗಿ ನಾವು ಸ್ಮಶಾನದ ಪೂಜೆನೋ ಅಗೋರಿನೋ ಮಾಟ ಮಂತ್ರ ಮಾಡೋನೋ ನಂಬಲ್ಲ ನಾವು ಅಂತಂದಾಗ, ಹಂಗಾರೆ ಈ ಪುರೋಹಿತಿಕೆ ಮಾಡೋರ ಹತ್ರ ನಾವು ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಈಗ ನಾನು ಈ ಫೀಲ್ಡ್ ಬರೋಕ್ ಮುಂಚೆ ನಾವು ನಮ್ಮ ಮನೇಲಿ ಏನೋ ಒಂದು ಸಮಸ್ಯೆ ಆಗ್ತಿದ್ರು, ನಮ್ಮ ತಾಯಿ ಒಂದು ಗಣೇಶನ್ ಪೂಜೆ ಮಾಡೋರತಕ್ಕೋ ಅಥವಾ ವಿಷ್ಣು ಪೂಜೆ ಮಾಡೋರತಕ್ಕೋ ಕರ್ಕೊಂಡು ಹೋಗ್ತಿದ್ರು. ಅವ್ರೇನ್ ಪಂಚಾಂಗ ನೋಡ್ತಾ ಇದ್ರು, ಶಾಸ್ತ್ರ ನೋಡ್ತಾ ಇದ್ರು, ಯಾವ ಹೊತ್ತು ಗಳಿಗೆ ಎಲ್ಲ ನೋಡ್ತಾ ಇದ್ರು.
ಆಮೇಲೆ ಮನೆಗೆ ನನ್ನ ಕರೆಸಿದ್ರೆ ಪೂಜೆನ ಮಾಡಿಸಿದ್ರೆ ನೋಡಪ್ಪ ನಿಮ್ಮ ಮನೇಲಿ ತುಂಬಾ ನೆಗೆಟಿವ್ ವೈಬ್ಸ್ ಇದೆ, ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ನಾವೇನ್ ಮಾಡ್ಬೇಕಾಗಿದೆಯೋ ಪೂಜೆಗಳು ಸುದರ್ಶನ ಹೋಮನ ನರಸಿಂಹನ ಆಮೇಲೆ ಮಾಡ್ಸೋಣ. ಯಾಕಂದ್ರೆ ಈ ದರಿದ್ರಗಳನ್ನ ಮನೆ ಒಳಗಡೆ ಇಟ್ಕೊಂಡಾಗ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಸಾತ್ವಿಕವಾಗಿ ಪೂಜೆ ಮಾಡ್ತಿರುವಾಗ ತಾಂತ್ರಿಕವಾಗಿ ಪೂಜೆ ಯಾರು ಮಾಡ್ತಾರೆ ಅವರಿಗೆ ಈ ಪ್ರೇತ ಉಚ್ಚಾಟನೆನೋ ದಿಗ್ಬಂಧನ ಅವ್ರ ಕೈಲಿ ನೀವು ಮಾಡಿಸ್ಕೊಳ್ಳಿ, ನಾವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಪ್ಯೂರ್ ಪೂಜೆ ಮಾಡುವಂಥವ್ರು ಇದನ್ನ ಮುಡಿಸ್ಕೊಂಡ್ರೆ ನಮಗ್ ದೋಷ ಆಗ್ತದೆ, ಅಥವಾ ನಾವು ಒಂದು ಮಡಿ ಮೇಲಿಗಿಲಿರುವಂಥವ್ರು ನಮಗೆ ಗಲೀಜಾಗತ್ತೆ, ಆ ಒಂದು ಕಾರಣಕ್ಕೋಸ್ಕರ ಇದು ಮಾಡ್ಬಿಡ್ತಾರೆ. ಅಂದ್ರೆ ಆ ವರ್ಗದವರು ಮಾತಾಡಿದ್ರೆ ಮಾತ್ರ ಆತ್ಮ ಇದೆ. ಇಲ್ಲಿ ಕ್ಲಿಯರ್ ಮಾಡೋರು ಅಥವಾ ನಾವೇನೋ ಬೇರೆ ವಿದ್ಯೆ ಕಲ್ತಿರೋರು, ಅಗೋರ್ ವಿದ್ಯೆ ಕಲ್ತಿರೋರು ಅಥವಾ ನಾಗಸಾಧು ವಿದ್ಯೆ ಕಲ್ತಿರೋರು ಇವಾಗ ನಾವು ಸರಿ ಇಲ್ಲ ಅಥವಾ ನಾವು ಆತ್ಮಗಳು ಮಾತಾಡ್ತೀವಿ ಅಂತಂದಾಗ ವೈರಲ್ಗಳು ಜಾಸ್ತಿ. ಅದ್ರ ಬಗ್ಗೆ ಕಾಂಟ್ರವರ್ಸಿ ಸಾಮಾನ್ಯ ಅದು, ಯಾಕಂದ್ರೆ ಎಲ್ಲರೂ ಒಪ್ಪಬೇಕಂತಿಲ್ಲ ಸರ್. ಕಣ್ಮುಂದೆನೆ ಕಾಣಿಸ್ತಾ ಇದೆ ನೀಟಾಗಿ. ಅನುಭವ ಮಾತಾಡ್ತಾನೆ, ಇವನು ಮಾತಾಡ್ತಾನೆ, ಅವನು ಮಾತಾಡ್ತಾನೆ, ಇಬ್ರು ಮಾತಾಡ್ತಾರೆ ಆತ್ಮಗಳ ಬಗ್ಗೆ. ಬಟ್ ಅಲ್ಲ ಅಬ್ಸರ್ವ್ ಮಾಡಲ್ಲ, ಯಾಕಂದ್ರೆ ಅದು ನಮಗ್ ನೋಡಕ್ ತುಂಬಾ ಡೆಕೋರೇಟಿವ್ ಆಗಿರುತ್ತೆ. ಅದು ಅಶಲ್ಯ, ಪಂಚೆ, ಮಣಿಗಳು, ಒಂದು ವಿಭೂತಿ ಪಟ್ಟೆ, ದೇವ್ರ ಮುಂದೆ ಮಂಗಳಾರತಿ ಬೀಳುತ್ತಾ ಇದೆ, ಭಕ್ತಿ ದೈವದ ಜೊತೆಗೆ ಗುರುಗುನು ಬೆಳೆಸ್ಬಿಡ್ತಾರ ಪೂಜಾರಿಗೂ. ಅವಾಗ ಅವ್ರು ಏನ್ ಹೇಳಿದ್ರು ನಂಬಲೇಬೇಕಾಗ್ತದೆ. ಈಗ ನಾವು ಶರ್ಡು ಪ್ಯಾಂಟ್ ಹಾಕಿರುವಾಗ ನಾವು ಸಿಂಪಲ್ ಆಗಿರ್ಬೇಕು ಅಂತ ನಾವು ಆಸೆ ಇಚ್ಛೆ ಪಟ್ಟು ನಮ್ಗೆ ಆಡಂಬರ ಬೇಡ ಅಂತ ಕೂತಿದಾಗ ನಾವೇನನ್ನ ಹೇಳಿದಾಗ ಕೆಲವರು ನಂಬುದ್ ಸ್ವಲ್ಪ ಕಷ್ಟ. ಈ ಒಂದು ಫ್ಯಾಮಿಲಿಗೆ ಈ ಒಂದು ವಿಷಯಕ್ಕೆ ಬಂದ್ರೆ ಸರ್, ಈಗ ಇವರು ಬಾಡಿ ಒಳಗೆ ಸೇರ್ಕೊಂಡಿದ್ದು ಬಂದು ಒಂದು ಈ ನಿಮ್ಯಾನ್ಸ್ ಅಲ್ಲಿ ಉಚ್ಚರಿಗಳಿರ್ತಾರೆ ನೋಡಿ, ಆ ತರದ ಒಂದು ಆತ್ಮ ಬಂದು ಇವರು ಬಾಡಿ ಒಳಗೆ ಆಲ್ರೆಡಿ ಮೆಂಟಲ್ ಕೇಸೆ ಅದೇ ಮೆಂಟಲ್ ಆಗಿದ್ದು ಅವರು ಅಂದ್ರೆ ತೀರೋಗಿ ಆ ಆತ್ಮ ಇಲ್ಲಿ ಬಂದಿತ್ತು ಇವ್ರಿಗೆ. ಒಂದು ಹೆಣ್ಣು ಮತ್ತೆ ಒಂದು ಗಂಡಿದ್ದು ಅವ್ರ ಜೊತೆಲಿ ಇದ್ದಿದ್ದು. ಇಲ್ಲಿ ಏನಾಗ್ತಾ ಇತ್ತು, ಹೆಣ್ಣು ಬಂದು ಸುಮಾರು ವರ್ಷಗಳು ಒಂದು 70-75 ವರ್ಷದ್ದು ಸೋಲ್ ಅದು. ಆ ಸೋಲ್ ಬಂದು ಇವ್ರ ಬಾಡಿ ಒಳಗಡೆ ಕೂತ್ಕೊಂಡಿದೆ. ಇವ್ರಿಗೆ ಅದು ಗೊತ್ತಿಲ್ಲ. ಇಲ್ಲಿ ಇವ್ರ ಬಾಡಿಗೆ ಬರೋದಕ್ಕೆ ಏನ್ ಸಂಬಂಧ, ಅದು ಯಾರನ್ನ ನೋಡ್ತಾ ಇರೋರು ಅನ್ಕೊಬಹುದು, ಯಾಕೆ ಬರುತ್ತೆ, ಸೋಲ್ ಇದೆಯಾ ಸೋಲ್ ಇಲ್ವಾ. ನಾವು ಸೋಲ್ ತೋರ್ಸಕ್ಕಾಗಲ್ಲ ಸರ್. ದೇವ್ರನ್ನ ಯಾರು ಬಂದು ಯಾರು ಚಾಲೆಂಜ್ ಮಾಡಿದ್ರೆ ನಾನು ತೋರ್ಸಲ್ಲಪ್ಪ, ನಾನು ಇಲ್ಲ ಅಂತಾನೆ, ನಾನು ತೋರ್ಸಲ್ಲ, ನಾನು ನೋಡಿಲ್ಲ ಅಂತಾನೆ ಅಂತೀನಿ. ದೇವ್ರು ತೋರ್ಸೋದ್ರೆ ನಾನು ದೇವ್ರನ್ನ ತೋರ್ಸಲ್ಲ, ನಾನು ನೋಡಿಲ್ಲ ಅಂತ ನಾನು ಅಂತೀನಿ. ಯಾಕಂದ್ರೆ ದೇವ್ರು ಇದಾರೆ ಅನ್ನೋ ನಂಬಿಕೆಲಿ ನಾವು ಪೂಜೆ ಮಾಡ್ತೀವಿ ಹೊರತು ಇಲ್ಲ ಅಂತ ನಂಬಿಕೆಲಿ ಪೂಜೆ ಮಾಡಲ್ಲ. ಆಮೇಲೆ ಇನ್ನೊಂದು, ಇವ್ರುಗಳು ಇದಾರೆ ಅಥವಾ ಯಾವ್ದಾದ್ರು ಒಂದು ಪೀಡೆ ಪಿಚಾಚಿಗಳಿದಾವೆ ಅಂತಂದ್ರೆ ಅದ್ರ ಸಿಂಟಮ್ಸ್ ಗಳಿಂದನೇ ನಾವು ಕಂಡುಹಿಡಿಯೋದು. ಈಗ ನಮ್ಗೆ ಜ್ವರ ಬರ್ತಾ ಇದೆ ಅಂತಂದ್ರೆ ಜ್ವರ ಜೊತೆಗೆ ನಿನ್ನ ಗಂಟ್ಲು ನೋವಿದ್ಯಾ, ಆಮೇಲೆ ಅಥವಾ ಕೆಮ್ಮಿನ ಇದೆಯಪ್ಪ, ನೆಗಡಿ ಬರ್ತಾ ಇದೆ, ಡಾಕ್ಟರ್ ಕೇಳ್ತಾನೆ. ಆ ಸಿಂಟಮ್ಸ್ ನಾವ್ ಹೇಳಿದಾಗ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಏನ್ ಮೆಡಿಸಿನ್ ಕೊಡ್ಬೇಕು ಅಂತ. ಇಲ್ಲ ಅಂತಂದ್ರೆ ನಾವೇ ಕೂತ್ಕೊಂಡ್ಬಿಟ್ಟು ಡಾಕ್ಟರ್ ಮುಂದೆ ಕೂತ್ಕೊಂಡು ನನಗೆ ಎಲ್ಲಿ ನೋಯ್ತದ ನೀನೇ ಹೇಳು ಅಂತಂದ್ರೆ ಅವಾಗ ಏನ್ ಮಾಡ್ತಾನ ಡಾಕ್ಟರ್, ಎದ್ನಡಿ ಈಸ್ಗೆ ಅಂತಾರೆ, ಮೆಂಟ್ಲಿವ್ನು ಅಂತಾನೆ. ಅದನ್ನು ಎಲ್ಲಾ ತರದ್ರು ನಾವು ಟ್ಯಾಲಿ ಮಾಡ್ಬೇಕು. ನಾನು ಸೈಂಟಿಫಿಕ್ ಆಗಿ ಸ್ಪಿರಿಚುವಲ್ ಆಗಿ ಎರಡನ್ನೂ ಟ್ಯಾಲಿ ಮಾಡ್ತೀನಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮಾತಾಡ್ತೀನಿ. ಇವಾಗ ಇವ್ರು ಹೇಳೋ ಒಂದು ಸಿಂಟಮ್ಸ್ಗಳು, ಈಗ ಇವ್ರಿಗೆ ನಂಬಿಕೆ ಇಲ್ಲ, ಇದು ಹಾಸ್ಪಿಟಲ್ದಲ್ಲ, ಇದು ಬೇರೆ ಏನೋ ಇದೆ, ಒಂದು ಆತ್ಮಗಳ ಕಾಟ ಇದೆ ಅಂತಂದಾಗ ನಾವೊಂದೊಂದು ಪರೀಕ್ಷೆ ಮಾಡಿದ್ರೆ ನಮಗೆ ಗೋಚರ ಆಗುವಂಥವು ಇವೆಲ್ಲನು. ನಮ್ಮ ದಿವ್ಯ ದೃಷ್ಟಿಗೆ ನಮಗೆ ಗೋಚರ ಆದಾಗ, ನಮ್ಮ ಪ್ರಶ್ನೆಗಳು ಮಾಡ್ಕೊಂಡು ಕೂತ್ಕೊಂಡಾಗ ದೇವ್ರಗಳ ಬಗ್ಗೆ, ಅಥವಾ ನಾವು ಮೆಡಿಟೇಷನ್ ಕೂತ್ಕೊಂಡಾಗ ಇವ್ರ ಕೇಸನ್ನು ಸ್ಟಡಿ ಮಾಡಿದಾಗ, ಅದಕ್ಕೆ ಸ್ಟಡಿ ಮಾಡಕ್ಕಂತ ಒಂದು ಅರ್ಧ ಗಂಟೆ, ಒಂದು ಅರ್ಧ ದಿವಸನ ತಗೊಂಡಿರ್ತೀವಿ ಟೈಮ್. ಇಂಥವ್ರು ಇದಾರೆ ಇಂಥವ್ರು ಇಲ್ಲ ಅಂತ ನಮಗೆ ಕನ್ಫರ್ಮ್ ಆದ್ಮೇಲೆ ಆ ಪೂಜೆಗೆ ಏನೇನು ವ್ಯವಸ್ಥೆಗಳು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡಿರ್ತೀವಿ. ಆ ಟೈಮಲ್ಲಿ ಅದನ್ನು ಉಚ್ಚಾಟನೆ ಮಾಡ್ಬೇಕಂದ್ರೆ, ಬಂಧಿಸ್ಬೇಕು ಅಂತಂದ್ರೆ, ಮತ್ತೆ ಅವ್ರ ದೇಹ ದಿಗ್ಬಂಧನೆ ಮಾಡ್ಬೇಕು ಅಂತಂದ್ರೆ ಏನೇನೆಲ್ಲ ಕಾರ್ಯ ಮಾಡ್ಬೇಕು ಅದನ್ನ ಆಮೇಲೆ ಯೋಚನೆ ಮಾಡಿರ್ತೀವಿ. ಅದೆಲ್ಲ ಆದ್ಮೇಲೆ ನಾನು ಇವ್ರಿಗೆ ವಿಷಯನ ತಿಳಿಸೋದು. ಸ್ಟಾರ್ಟಿಂಗ್ ಅಲ್ಲೇ ಎಲ್ಲ ತಿಳಿಸಿದ್ರೆ ಅಲ್ಲಿರೋದಕ್ಕೆ ಇನ್ಫಾರ್ಮೇಶನ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಲ್ಲ, ಆಮೇಲೆ ನಾವೆಲ್ಲ ಪೂರ್ಣವಾಗಿ ಹೇಳೋದು. ಇವಾಗ ಈ ವಿಡಿಯೋ ನೋಡಿದಾಗ ಆ ಫ್ಯಾಮಿಲಿ ಅವರಿಗೆ ಇವಾಗ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ ನಮ್ಗೆ ಹೇಳಿರೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ. ಯಾವಾಗ ಬೇಕಾದ್ರೆ ನೋಡ್ಕೋಬಹುದು ಅವ್ರು. ಇವಾಗ ಒಂದು ಇನ್ಫಾರ್ಮೇಶನ್ ಅವ್ರಿಗೆ ಯಾವಾಗಲೂ ಒಂದು ಡೇಟಾ ಕವರ್ ಆಗಿರುತ್ತೆ, ಬ್ಯಾಕಪ್ ಇರುತ್ತೆ. ಇಲ್ಲಿ ಬಂದು ಒಂದು ನಿಮ್ಯಾನ್ಸಲ್ ಸತ್ತಿರಂತ ಒಂದು ಆತ್ಮ ಬಂದು ಈ ಹುಡುಗಿ ಆತ್ಮದೊಳಗೆ ಸೇರ್ಕೊಂಡಿದ್ದು, ಬಾಡಿ ಒಳಗೆ ಸೇರ್ಕೊಂಡಿದ್ದು. ಜೊತೆಗೆ ಒಂದು ಗಂಡಾತ್ಮ ಇದ್ರಿಂದ ಇಲ್ಲಿ ಏನಾಗ್ತೈತೆ, ಎರಡೂ ಸೋಲುಗಳು ಅದರಿಂದ ಹೆಚ್ಚಾಗಿ ಬೇರೆ ಎಷ್ಟು ಸೋಲುಗಳು ಬಂದು ಸೇರ್ಕೊಳ್ತಾವ, ಅವಾಗ ಆ ಪವರ್ನ ತಡ್ಕೊಳಕ್ ಆಗದಿರ ಏನಾಗುತ್ತೆ, ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ನರ್ವಸ್ನೆಸ್, ಬಾಡಿಲಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ತಲೆನೋವು ಬರೋದು ಅಥವಾ ಬೆವತ್ಕೊಳ್ಳೋದು, ಒಬ್ಬೊಬ್ಬರೇ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿರೋದು. ಈಗ ತಲೆ ಬಗ್ಗಿಸ್ಕೊಂಡು ಈ ಹುಡುಗಿ ಆದ್ರೆ ಇವ್ರ ಅಕ್ಕ ಆದ್ರೆ ಏನ್ ಮಾಡ್ತಿರೋ, ತಲೆ ಬಗ್ಗಿಸ್ಕೊಂಡು ಮಾತಾಡ್ತಾ ಇದ್ರು, ಏನೋ ತಲೆ ಕೆರ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು, ಅಥವಾ ಊಟ ಮಾಡ್ತಾರೆ ಮಾತಾಡ್ಕೊಂಡು ಕೂತಿರೋದು. ಅಂದ್ರೆ ಅವ್ರ ಡೈರೆಕ್ಷನ್ ಹೆಂಗಿರ್ತೈತೋ ಈ ಮೂಲೆಗೆ ಅಥವಾ ಈ ಮೂಲೆಗೆ ಇರ್ತೈತೋ ಡೈರೆಕ್ಷನ್. ಅಂದ್ರೆ ಯಾರು ಬಂದು ಕೂತಿರ್ತಾರಲ್ಲಿ, ಯಾರನ್ನ ಮಾತಾಡ್ತಾರೆ, ಯಾರೋ ಕೂತಿರ್ತಾರಲ್ವಾ ಅದಕ್ಕೆ ಮಾತಾಡ್ತಾ ಇರ್ತಾರೆ. ಡಾಕ್ಟರ್ ಮೆಡಿಸಿನ್ ಕೊಡ್ತಾ ಇದಾರೆ, ಆದ್ರೂ ಕ್ಯೂರ್ ಆಗಿಲ್ಲ ಅವ್ರಿಗೆ. ಅದು ಕ್ಯೂರ್ ಆಗದಾದ್ಮೇಲೆ ಮತ್ತೆ ಇನ್ಯಾರತ್ತ ಮಾತಾಡ್ತಾ ಇದಾರೆ ಅವರು. ಆ ಮೆಡಿಸಿನ್ ವರ್ಕ್ ಆಗ್ತಿಲ್ಲ, ಹಂಗಾರೆ ಇದನ್ನ ಇನ್ನೂ ಎಷ್ಟು ಅಲ್ದಾಡಬೇಕು, ಸಾಯೋವರೆಗೂ ಹಾಸ್ಪಿಟಲ್ಗೆ ಅಲ್ದಾಡೋಣ ಹಂಗಾದ್ರೆ ನಾವು. ಅದಕ್ಕೆ ಎರಡೂ ನಾನು ಸೈಂಟಿಫಿಕ್ ಆಗಿ ಸ್ಪಿರಿಚುವಲ್ ಆಗಿ ಎರಡನ್ನೂ ಥಿಂಕ್ ಮಾಡಿ ಅಂತ ಜನಗಳಿಗೆ ನಾನು ಅದನ್ನ ಒಂದು ಸಜೆಷನ್ ಕೊಡ್ತೀನಿ ಯಾವಾಗಲೂ. ಇವರು ಬಾಡಿ ಚೆಕ್ ಮಾಡಿದಾಗ ತಲೆ ಭಾಗದಿಂದ ಹಿಡಿದು ಅರ್ಧ ಬೆನ್ನೂರ್ಗು ನೀಟಾಗಿ ಪೊಸಿಷನ್ ಕೂತ್ಕೊಂಡಿದೆ ಅಂತ. ಭುಜ ಭಾರ ಯಾವಾಗ್ಲೂ ಭುಜದ ಮೇಲೆ ಕೂತ್ಕೊಂಡು ಪೊಸಿಷನ್ ತಗೊಂಡಾಗ ಈ ಬೇತಾಳ, ವಿಕ್ರಮ ಬೇತಾಳ ನೋಡಿರ್ತಿರಲ್ಲ, ಆ ರೀತಿ ಅಂಡ್ಕೊಂಡಿರ್ತದೆ.
ಅವಾಗ್ಲೇ ವಿಪರೀತವಾಗಿ ಶೋಲ್ಡರ್ ಪೇನ್ ಬರೋದು, ಬ್ಯಾಕ್ ಪೇನ್ ಬರೋದು, ಎದೆ ಬಡಿತ ಜಾಸ್ತಿ ಆಗುತ್ತೆ, ಹೆಡ್ಡೇಕ್ ಬಂದು ಹೋಗುತ್ತೆ. ಈಗ ಮೆಡಿಸಿನ್ಸ್ ಅಥವಾ ಹಾಸ್ಪಿಟಲ್ ಆಗಿದ್ರೆ ಅಮಾವಾಸ್ಯೆಗೆ ಅವರು ಅಷ್ಟೊಂದು ರಿಯಾಕ್ಟ್ ಮಾಡ್ತಾ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಮೇಲೆ ರಿಯಾಕ್ಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರು. ಯಾಕಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಮೇಲೆ ಬಂದು ಜಾಸ್ತಿ ನೆಗೆಟಿವ್ ವೈಬ್ಸ್ಗಳು ಅವಾಗ ಶಕ್ತಿ ಜಾಸ್ತಿ ಆಗುತ್ತೆ ಅವುಗಳಿಗೆ, ಅವಾಗ ರೀಚಾರ್ಜ್ ಆಗುವಂತ ಟೈಮ್ ಅದು, ಆ ಟೈಮಲ್ಲಿ. ಅದರಿಂದನೇ ಅವುಗಳಿಗೆ ಶಕ್ತಿ ಬಂದಾಗ್ಲೇ ಈ ರಿಯಾಕ್ಟ್ಗಳು ಮಾಡಿಸ್ತವೆ. ಇಲ್ಲಿ ಯಾಕೆ ಹಿಂಗ್ ಮಾಡಿಸ್ತಾವ ಅಂದ್ರೆ ಆ ಸೋಲ್ಗಳಿಗೆ ಏನು ತಪ್ಪಿಲ್ಲ ಇಲ್ಲಿ. ಆ ಸೋಲ್ಗಳು ಒಂದ್ಸತಿ ಈ ಸತ್ ಮೇಲೆ ಈಗ ಏನಾಗುತ್ತೆ ಗೊತ್ತಾ ಸರ್, ಈಗ ನಾನು ಎಷ್ಟೋ ಜನಕ್ಕೆ ಕಸ್ಟಮರ್ ಕಾಲ್ ಮಾಡಿದಾಗ ನಾನು ಹೇಳಿರ್ತೀನಿ, ಒಂದ್ಸತಿ ಮನುಷ್ಯ ನಾವು ಹುಟ್ಟಿ ಬಂದಿರ್ತೀವಿ ಅಂತಂದ್ರೆ ಪಂಚಭೂತಗಳಿಂದ ನಾವು ಸೃಷ್ಟಿಯಾಗಿರೋ ದೇಹ, ಇದನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಇಲ್ಲಿಂದ ಫಸ್ಟ್ ಇಂದ. ನಾವು ಸತ್ರೆ ಸೋಲ್ ಈಚೆ ಹೊರಗಡೆ ಬಂತಂದ್ರೆ ಅವಾಗ ರಿಯಾಲಿಟಿ ನಮ್ಗೆ ಅರ್ಥ ಆಗುತ್ತೆ. ಭಗವಂತ ವಿಷ್ಣು ನಮ್ಮನ್ನ ಯಾಕೆ ಇಲ್ಲಿ ಕರೆಸ್ದ ನಮ್ಮನ್ನ ಭೂಲೋಕಕ್ಕೆ. ಅವನು ಕರೆಸಿದ ಕಾರಣ ಏನು, ನಾವ್ ಏನ್ ಮಾಡ್ಬಿಟ್ವಿ, 45-50 ವರ್ಷದವರೆಗೂ ಮದುವೆ ಆಗಿ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡಿಸಿ ಅವ್ರಿಗೊಂದು ಮದುವೆ ಮಾಡಿ ಅವ್ರಿಗೊಂದು ಆಸ್ತಿ ಪಾಸ್ತಿ ಬರ್ಕೊಟ್ಟು ನಮಗೊಂದು ಸ್ವಲ್ಪ ತಂದೆ ತಾಯಿಗಳು ಒಂದು ಸಪ್ರೇಟ್ ಒಂದು ಮನೆ ಮಾಡ್ಕೊಂಡು ನೆಮ್ಮದಿಯಾಗಿ ಅವ್ರ ಪಾಡಿಗೆ ಅವ್ರು ಇದ್ಬಿಟ್ರೆ ಅಷ್ಟೇ ಸಾಕು ಅಂತ ಇರ್ತಾರೆ. ಆ ಒಂದು ಸಮಯ ಬರುತ್ತಲ್ಲ, ಒಂದು 50-55 ಸಮಯ ಬಂದಾಗ ಅವಾಗ ಅವರು ಮೋಕ್ಷಕ್ಕೆ ಅಂತ ದಾರಿ ಮಾಡ್ಕೊಬೇಕು. ಯಾರೇ ಆದ್ರೂ ಪ್ರತಿ ಮನೆಗಳಲ್ಲೂ ಹಿಂಗೆ ಇರ್ತಾ ಇದ್ದು. ಅವಾಗಿಂದ ನೀವು ನೋಡ್ತಿದ್ರಿ ಮಡಿ ಮುದ್ಕ ಎಲ್ಲ ಹೇಳ್ತಾ ಇದ್ರು ಸಿನಿಮಾಗಳಲ್ಲಿ ನೋಡ್ತಿದ್ರಿ. ಅವೆಲ್ಲ ಆ ಟೈಮಲ್ಲಿ ಅವರು ಎಲ್ಲ ಜವಾಬ್ದಾರಿ ಮುಗಿಸಿದ್ಮೇಲೆ ಅವ್ರ ಪಾಡು ಕೂತ್ಕೊಂಡು ಭಗವಂತ ವಿಷ್ಣುನ್ ಸ್ಮರಣೆ ಮಾಡ್ಕೊಂಡು ಹರಿನಾಮ ಸ್ಮರಣೆ ಮಾಡ್ಕೊಂಡೆ ಅವರು ಮೋಕ್ಷ ಪಡಕ್ಕೆ ದಾರಿ ಮಾಡ್ಕೊಂಡ್ಬಿಡ್ತಾ ಇದ್ರು. ಇವಾಗೆಲ್ಲ ಆತರ ಇಲ್ಲ ಯಾರು. ಇವಾಗ ಮೋಕ್ಷನೇ ಬೇಡ ಅವ್ರಿಗೆ, ಆರಾಮಾಗಿ ಎಂಜಾಯ್ ಮಾಡೋ, ಎಷ್ಟೇ ವಯಸ್ಸಾಗಿರೋ ಸೂಟು ಬೂಟ ಹಾಕೋ, ಕಾರಲ್ಲಿ ಓಡಾಡೋ, ಮಗ ಮಾಡವನೇ, ನನ್ನ ಹತ್ರ ಆಸ್ತಿ ಇದೆ, ನಾನು ಕುಡಿದು ತಿಂದು ಎಂಜಾಯ್ ಮಾಡೋ ಸಾಕು, ಮಾಂಸ, ಡ್ರಿಂಕ್ಸು, ಸಿಗರೇಟು ಎಲ್ಲ ತಗೊಂಡು ಆರಾಮಾಗಿ ನಿಮ್ದಾಗಿ ಇರ್ತಾರೆ ಅನ್ಕೊಳ್ಳಿ. ಹೌದು, ಸತ್ತೋಗ್ಬಿಡ್ತಾರೆ. ಈಚೆ ಬಂದಾಗ ಅದು ನಿಮ್ಯಾನ್ಸ್ ಅಲ್ಲಿ ವರ್ಕ್ ಆಗುತ್ತಲ್ಲ ಮೈಂಡ್ಗಳು, ಆ ಥರ ತಿನ್ನೋದಕ್ಕೆ ಊಟ ಹೊಟ್ಟೆ ಹಸುವಾಗಲ್ಲ. ಯಾರನ್ನ ರಿಲೇಷನ್ ಅವ್ರು ಬಂದ್ರೆ ಯಾರನ್ನ ಇವ್ರು ನನ್ನ ತಂದೆ ತಾಯಿ ಅಂತ ಅರ್ಥ ಆಗಲ್ಲ, ಎಲ್ಲಿದ್ದೀನಿ ಅನ್ನೋದೇ ನೆನಪಾಗಲ್ಲ. ಆ ಥರ ವರ್ತನೆ ಮಾಡ್ತಾ ಇರ್ತವೆ ಆ ಸೋಲುಗಳು, ಆ ಜೀವಿಗಳು ಅಂದ್ರೆ ಹುಚ್ಚರುಗಳು. ಅದೇ ತರ ಸೋಲು ಹೊರಗಡೆ ಬಂದ್ರೆ ಆ ಹುಚ್ಚರು ಹೆಂಗ್ ನಡ್ಕೋತಾ ಇರ್ತಾರೋ ಅದೇ ತರ ನಡ್ಕೋತವೆ ಸೋಲುಗಳು. ಯಾವಾಗ ಅದಕ್ಕೆ ಬ್ರೈನ್ ಪವರ್ ಅಂತ ಸಿಗುತ್ತೆ, ಇದು ಟ್ರಾನ್ಸ್ಫಾರ್ಮರ್ ಇದ್ದಂಗೆ ಬ್ರೈನ್, ಇದು ಆರ್ಟ್ ಬಂದು ಫ್ಯೂಸ್. ನಮ್ಗೆ ಇದೆರಡನ್ನೂ ಪರಸ್ಪರ ಕರೆಕ್ಟ್ ಆಗಿ ನಮಗ್ ಸ್ಪಂದಿಸಿದ್ರೆ ಆತ್ಮ ಅನ್ನೋ ಒಂದು ಮದರ್ ಬೋರ್ಡ್ ಕರೆಕ್ಟ್ ಆಗಿ ನಮಗೆ ನಿಭಾಯಿಸ್ಕೊಂಡು ಹೋಗುತ್ತೆ ಈ ದೇಹನ. ಯಾವಾಗ ಆ ದೇಹನ ಬಿಟ್ಟು ಈಚೆ ಹೋಗುತ್ತೋ ಸೋಲ್ಗೆ, ಅವಾಗ ಏನು ವರ್ಕ್ ಮಾಡಕ್ ಗೊತ್ತಾಗಲ್ಲ. ಯಾವಾಗ ಬಾಡಿ ಒಳಗೆ ಬಂದು ಸೇರ್ಕೊಳ್ತೋ ಅವಾಗ ಅದಕ್ಕೆ ರಿಯಲೈಸ್ ಆಗುತ್ತೆ, ಇದು ನನ್ನ ಬಾಡಿ ಒಳಗಲ್ಲ ನಾನು ಬಂದಿರೋದು, ಬೇರೆ ಬಾಡಿ ಒಳಗೆ ಬಂದಿನಿ. ಅವಾಗ ಹುಡ್ಕಕ್ ಸ್ಟಾರ್ಟ್ ಮಾಡುತ್ತೆ ಸೋಲ್ ಈಚೆ ಬಂದ್ಮೇಲೆ. ನಾನು ಎಂತ ಕೆಟ್ಟ ಕೆಲಸ ಮಾಡ್ಕೊಂಬಿಟ್ಟೆ, ನನಗೆ ಭಗವಂತ ಚಾನ್ಸ್ ಕೊಟ್ಟಿದ್ದ ಮೋಕ್ಷಕ್ಕೆ, ಒಳ್ಳೇದನ್ನ ಮಾಡೋಕ್ಕೋಸ್ಕರ ನಾನು ಚಾನ್ಸ್ ಕೊಟ್ಟಿದ್ದ, ನಾನು ಹುಟ್ಟಿದ್ದೇನಕ್ಕೆ, ನಾನು ಯಾರು, ನಾನು ಇಲ್ಲಿ ಯಾಕೆ ಬಂದೆ, ಅವಾಗ ಅವನಿಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಅವನು ಏನು ಬಾಡಿ ಬೇಕಲ್ಲ ನನಗೆ ಯಾವ್ದಾದ್ರು ಒಂದು ಅಂತೇಳಿ ಒಳಗಡೆ ನುಗ್ಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ನಾಡಿ ವೀಕ್ ಇರ್ತದೆ, ಯಾರು ಭಯದಲ್ಲೇ ಬದುಕ್ತಿರ್ತಾರೆ, ಯಾರ ಗ್ರಹಗತಿಗಳು ಸ್ಟ್ರಾಂಗ್ ಇರಲ್ಲ, ಇಂಥವ್ರಿಗೆ ಕೆಟ್ಟ ಸಮಯ ಅಂತ ಹೇಳ್ತಾರಲ್ಲ, ಆ ಸಮಯದಲ್ಲಿ ಬಾಡಿ ಒಳಗೆ ನುಗ್ಬಿಡ್ತಾವೆ. ಇವ್ರದ್ದು ಆಗಿತ್ತು ಅದೇ ಕೆಲಸನೇ. ಇವ್ರ ಬಾಡಿ ಒಳಗೆ ಆ ಟೈಮಲ್ಲಿ ಪೀರಿಯಡ್ಸು ಅದು ಇದು ಅಂತ ಅಂಟು ಮುಂಟು ಅಂತ ಇದ್ದಾಗ ಬಂದು ಒಳಗಡೆ ಸೇರ್ಕೊಂಡಿದ್ದಾರೆ. ಇವ್ರನ್ನ ರಿಮೂವ್ ಮಾಡಿದ ಮೇಲೆ ಇವರು 50% 60% ವರೆಗೂ ಗುಣ ಆಗಿದ್ದಾರೆ. ನನ್ನ ಪ್ರಕಾರ ನಾನು ಯಾವ್ದನ್ನ ಒಂದು ಕೇಸ್ ತಗೊಳ್ತೀನಿ ಅಥವಾ ನಾನೇನೋ ಒಂದು ಗುಣ ಮಾಡ್ತೀನಿ ಅಂತಂದ್ರೆ 100% ಆಗ್ತದೆ ನನ್ನ ಕೈಲಿ. ನಾನು ಭಗವಂತ ಅಲ್ಲ, ನಾನು 100% ಮಾಡ್ತೀನಿ ಅಂತ ನಾನು ಹೇಳಕ್ಕಾಗಲ್ಲ. ನಾನು ಅಟ್ಲೀಸ್ಟ್ 50-60% ವರೆಗೂ ಅಟ್ಲೀಸ್ಟ್ ನಾನು ಮಾಡ್ತೀನಿ ಅಂತಂದ್ರೆ ಅಷ್ಟು ರಿಸಲ್ಟ್ ಕೊಡದೇ ಇರೋಂಥವ್ರು ಸುಮಾರು ಜನ ಇರ್ತಾರೆ ಹೊರಗಡೆ. ಬೇರೆ ಪೂಜಾರಿಗಳನ್ನ ನೋಡಿದಾಗ ಅಷ್ಟು ಕೊಡದೇ ಇರೋಂಥವ್ರು ಸುಮ್ಮನೆ ಇರ್ತಾರೆ, ದುಡ್ಡು ಈಸ್ಕೊಳ್ತಾರೆ, ಕೆಲಸ ಆಗಲ್ಲ. ಬಟ್ ನಾವು ಈಸ್ಕೊಂಡಿರೋ ತಕ್ಕನಂಗೆ, ನಾವು ಮಾಡೋ ಪೂಜೆ ತಕ್ಕನಂಗೆ, ನಮ್ಮ ಸಾಧನೆಗೂ ಅವ್ರ ಶ್ರಮ ಪಟ್ಟಿರೋ ದುಡ್ಡಿಗೂ ಎಲ್ಲದಕ್ಕೂ ಪ್ರತಿಫಲ ಸಿಗೋ ಥರನೇ ನಾನು ಕೆಲಸ ಮಾಡಿರ್ತೀನಿ. ಯಾಕಂದ್ರೆ ಇದು ಸ್ಟ್ರಾಂಗ್ ಕೇಸ್ ಆಗಿರೋದ್ರಿಂದ, ಇದು ಬ್ರೈನ್ ಮೇಲೆ ಪ್ರೆಷರ್ ಬಿದ್ದಿರೋದ್ರಿಂದ ಇದಕ್ಕೆ ಸ್ವಲ್ಪ ಸಮಯ ಬೇಕು. ನಮ್ಮ ಕೆಲಸ ಒಂದು ವಾರದವರೆಗೂ ಇತ್ತು ಅಂತಂದು ಕೂಡ ಇವ್ರು 3-4 ದಿವಸಕ್ಕೆ ಇವ್ರ ರಿಸಲ್ಟ್ ಸಿಕ್ಕಿದ್ರು ಕೂಡ ಸ್ವಲ್ಪ ಕ್ಯೂರ್ ಆಗಬೇಕು. ಮತ್ತೆ ಯಾಕಂದ್ರೆ ಎಲ್ಲ ಎಫೆಕ್ಟ್ ಬಿದ್ದಿರುತ್ತೆ ಬ್ರೈನ್ ಮೇಲೆ, ಚೇಂಜಸ್ ಆಗಬೇಕು, ವಾತಾವರಣ ಚೇಂಜ್ ಆಗಬೇಕು, ಹೊರಗಡೆ ಓಡಾಡ್ಕೊಂಡ್ ಬರಬೇಕು, ಎಲ್ಲ ಚೇಂಜಸ್ ಆದಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ. ಈಗ ಆಲ್ರೆಡಿ ಅವರಿಗೆ ನಾನು ಈ ತರ ನನ್ಗೆ ಯಾರೋ ಕಿವಿಲಿ ಹೇಳ್ತಾ ಇದ್ರು, ಕೇಳಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಈಗ ಊಟ ಮಾಡುವಾಗ ಯಾರೋ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು ಅಂತ ಅಂದೆ ನಾನು, ಆ ಡೈರೆಕ್ಷನ್ ಇತ್ತು ಅಂತಂದಾಗ ಯಾರೋ ಇದ್ದಿದ್ದಕ್ಕೇನೆ ಆ ಕಿವಿಯಲ್ಲಿ ಒಳಗೆ ಕೇಳಿಸ್ತಾ ಇದ್ದಿದ್ದು, ಯಾರೋ ಮಾತಾಡ್ತಿರೋದಕ್ಕೇನೆ ಆ ಕೇಳಿ ಇನ್ನೊಬ್ಬರ ಮೇಲೆ ಕೋಪಕ್ಕೆ ರಿಯಾಕ್ಟ್ ಮಾಡಕ್ ಶುರು ಮಾಡ್ತಾ ಇದ್ ಮನೇಲಿ. ಇವಾಗ ಅವಾಗ ಮಾತಾಡೋವೇ ಇಲ್ಲ ಅಂತಂದ್ಮೇಲೆ ಈಗ ಕಿರ್ಚೋದೇನಿದೆ, ಅದು ಕಟ್ ಆಗಿದೆ, ಅದು ಹೋಗಿದೆ. ಮೇನ್ ದೊಡ್ಡ ತಲೆನೋವು ಹೊರಟೋಗಿದೆ. ನೀವು ಹೇಳ್ದಂಗೆ ಅದರಲ್ಲಿ ಒಂದು ಮೆಂಟಲ್ ಆತ್ಮ ಇತ್ತು, ಅದನ್ನ ತೆಗೆದಾಕ ಆದ್ಮೇಲೆ ಈಗ ಅದು ಕೇಳಿಸ್ತಾ ಇಲ್ಲ. ಇವಾಗ ಅದು ಕೇಳಿಸ್ತಾ ಇಲ್ಲ. ಈಗ ಆರಾಮಾಗಿ ಒಳ್ಳೆ ಊಟ ತಿನ್ಕೊಂಡು ಆರಾಮಾಗಿದ್ದಾರೆ. ಸ್ವಲ್ಪ ಚೇತರಿಸ್ಕೊಳ್ಳಕ್ಕೆ ಅವ್ರಿಗೆ ಸ್ವಲ್ಪ ಬ್ರೈನ್ ರಿಕವರಿ ಮಾಡ್ಕೊಂತಾ ಇದೆ. ಅದಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದೆ, ರಿಕವರಿ ಆಗ್ತಾ ಇದೆ. ಸೂಪರ್. ಅಂದ್ರೆ ಈ ಮೆಂಟಲ್ ಆತ್ಮನ ನೀವು ನಿಮ್ಮ ಪೂಜೆ ಮುಖಾಂತರ ತೆಗೆದಿದ್ದೀರಾ. ಈಗ ನಾವು ಒಂದು 2 ದಿವಸ 3 ದಿವಸವರೆಗೂ ನಾನು ಉಚ್ಚಾಟನೆ ಪೂಜೆ ಮಾಡ್ಕೊಳ್ತೀನಿ ಅಂತಂದ್ರೆ, ಇವತ್ತು ನಾಳೆ ನಾಳಿದ್ದು 3 ದಿವಸವರೆಗೂ ಉಚ್ಚಾಟನೆ ಪೂಜೆ ಇಟ್ಕೊಂಡಿರ್ತೀನಿ ನಾನು. ಅಷ್ಟ ದಿಗ್ಬಂಧನ ಅಂದ್ರೆ ಅಗ್ನಿ ದಿಗ್ಬಂಧನದಲ್ಲಿ ನಾನು ಕೂತ್ಕೊಳ್ಳೋದು. ನನ್ನ ಜೊತೆಗೆ ಹುಡುಗರು ಇರ್ತಾರೆ. ಆ ಟೈಮಲ್ಲಿ ಅಗ್ನಿ ಏನಾದ್ರು ಒಂದು ಮೂಲೆಲ್ಲೂ ಆರ್ದಿರಂಗೆ ನಾನು ನೋಡ್ಕೊಬೇಕು. ಅಗ್ನಿ ದಿಗ್ಬಂಧನದಿಂದ ಒಂದೇ ಯಾವ್ದಾದ್ರು ಒಂದು ಆರ್ತು ಅಂದ್ರೂ ಆ ಎಫೆಕ್ಟ್ ನನಗೆ ಬೀಳಂತ ಸಾಧ್ಯತೆಗಳು ತುಂಬಾ ಜಾಸ್ತಿನೇ ಇದೆ. ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ
ಸಾವು ಆಗ್ಬೋದು ಅಥವಾ ನಾನು ಬದುಕಲೂಬೋದು, ಆ ಥರದ್ದು ಒಂದು ಚಾನ್ಸಸ್ ಡೇಂಜರ್ ಇದೆ. ಡೇಂಜರ್ ಇದೆ. ಆ ಟೈಮಲ್ಲಿ ಯಾವ್ದು ಬೇಕಾದ್ರೂ ನುಗ್ಬೋದು. ನಾವು ಮಂತ್ರ ಪಠನೆ ಮಾಡ್ತಿರುವಾಗ ಆ ಬಾಡಿ ಒಳಗೆ ಎಫೆಕ್ಟ್ ಹೊಡಿತಾ ಇರ್ತದೆ. ಆ ಎಫೆಕ್ಟು ನಮ್ಗೆ ಏನಾದ್ರೂ ಅಕ್ಕಪಕ್ಕದಲ್ಲಿ ದಿಗ್ಬಂಧನೆ ಬ್ರೇಕ್ ಆಯ್ತು ಅಂದ್ರೆ ಆ ಸೀದಾ ಬಂದು ಜಾಗ ತಗೊಳತ್ತೆ. ಯಾಕಂದ್ರೆ ಅಲ್ಲಿ ತೆಗಿತಾ ಇರೋ ಟೈಮಲ್ಲಿ ಅದಕ್ಕೆ ಬೇರೆ ಜಾಗ ಬೇಕಾಗಿರುತ್ತೆ. ಆ ಟೈಮಲ್ಲಿ ನಾವು ಪ್ರೆಷರ್ ಆಗ್ತಾ ಇರ್ತೀವಿ. ಆ ಟೈಮಲ್ಲಿ ನಮ್ ದಿಗ್ಬಂಧನೆ ಹೊಡಿತು ಅಂತಂದ್ರೆ ಬಾಡಿ ಬಂದು ನಮ್ಮ ಬಾಡಿ ಒಳಗೆ ಬಂದು ಸೇರ್ಕೊಳ್ಳುತ್ತೆ. ಈ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು 3 ದಿವಸವರೆಗೂ ಉಚ್ಚಾಟನೆನ ನಿಧಾನಕ್ಕೆ ಡೇ ಬೈ ಡೇ ನಿಧಾನಕ್ಕೆ ನಾವು ಅದನ್ನ ತಗೊಂಡು ಮಂತ್ರಶಕ್ತಿಯಿಂದ 4ನೇ ದಿವಸಕ್ಕೋ 5ನೇ ದಿವಸಕ್ಕೋ ದಿಗ್ಬಂಧನೆ ಮಾಡುವಂಥದ್ದು. ಮಧ್ಯಾಹ್ನಕ್ಕೆ ಒಂದು ದಿಗ್ಬಂಧನೆ ಅವರಿಂದ ತಗೊಂಡಿರುವಂಥ ಸೋಲುಗಳಿಗೆ, ಅವತ್ತು ಮಧ್ಯರಾತ್ರಿಗೆ ಒಂದು ದಿಗ್ಬಂಧನೆ ಮಾಡ್ತೀನಿ. ಇವ್ರ ದೇಹ ದಿಗ್ಬಂಧನ ಎಲ್ಲ ಔಟ್ಡೋರ್ದೆ, ದಿಗ್ಬಂಧನ ಎಲ್ಲ ಔಟ್ಡೋರ್ದೆ. ಅದನ್ನ ಮಾಡಿ ಮುಗಿಸಿದ ಮೇಲೆ ಅವ್ರಿಗೆ ಕೆಲವೊಂದು ಅವ್ರ ಸೋಲನ್ನ, ಅವ್ರ ದೇಹನ ಅವ್ರು ಕಾಪಾಡ್ಕೊಂಡು ಹೋಗೋದಕ್ಕೆ ಏನೇನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀನಿ. ಏನೇನು ಪೂಜೆ ಮಾಡಬೇಕು, ಇಲ್ಲಿ ಗುರು ಮಹತ್ವ ಏನು ಅಂತ ಆಲ್ರೆಡಿ ನಾನು ಎಪಿಸೋಡ್ಗಳು ಮಾಡಿದೆ. ಅದ್ರ ಪ್ರಕಾರವಾಗಿ ಗುರುನೇ ಯಾವಾಗಲೂ ನೀವು ಆರಾಧನೆ ಮಾಡಿ ಅಂತ ಫಸ್ಟ್ ಬೇಸಿಕ್ ಆಗಿ ನಾನು ಅವ್ರನ್ನೇ ಸಜೆಷನ್ ಮಾಡ್ತೀನಿ. ಗುರುಗಳನ್ನೇ ಮಾಡಿ, ಅದಾದ್ಮೇಲೆ ಏನಾದರೂ ಒಂದು ದೇವಿ ಮಾಡ್ಬೇಕಂದ್ರೆ ಮನೆ ದೇವರು, ಶಕ್ತಿ ದೇವತೆ, ಕುಲದೇವತೆ, ಇಷ್ಟ ದೇವತೆ ಅದ್ಯಾರ ಆಮೇಲೆ ಮಾಡ್ಕೊಳ್ಳಿ. ಫಸ್ಟ್ ಗುರುನ ಪಡ್ಕೊಳ್ಳಿ, ದರಿದ್ರವನ್ನು ಫಸ್ಟ್ ತೆಕ್ಕೊಳ್ಳಿ ಬಾಡಿಯಿಂದ ಹೊರಗಡೆ ಅಂತ ಹೇಳ್ತೀನಿ. ಇದಿಷ್ಟು ಇವ್ರದ್ದು ಕೇಸ್ಗಳು. ಸೊ ವೀಕ್ಷಕರೇ, ಒಬ್ಬರು ಅಂದರೆ ಗುರು ಕಡೆಯಿಂದ ಒಳ್ಳೆಯದಾಗಿ ಅವರು ರಿಸಲ್ಟ್ ತೊಗೊಂಡು ಅವ್ರ ಅವ್ರದ್ದು ಬೇರೆ ಸಮಸ್ಯೆ ಇತ್ತು, ಬಟ್ ಆ ಸಮಸ್ಯೆನೂ ಬಗೆಹರಿಸ್ಕೊಟ್ಟವ್ರೆ. ಅದಾದ ಮೇಲೆ ನಮ್ದು ಹೆಂಗೂ ಸಮಸ್ಯೆ ಬಗೆಹರ್ದೈತೆ, ನಮ್ಮ ಅಕ್ಕದು ಈ ಥರ ಸಮಸ್ಯೆ ಐತೆ ಅಂತೇಳಿ ಅವ್ರ ಅಕ್ಕ ಕೇಸ್ನ ಗುರುವ್ರಿಗೆ ಕೊಟ್ಟಿದ್ದು. ಬಟ್ ಅದರಲ್ಲಿ ಕಿವಿಯಲ್ಲಿ ಯಾರೋ ಬಂದು ಮಾತಾಡ್ತಾರೆ ಅನ್ನೋದು ಒಂದು ಸಮಸ್ಯೆ. ಅದೊಂದು ಮೆಂಟಲ್ ಕೇಸ್ ಏನೋ ಅನ್ನೋ ಥರ ಆಸ್ಪತ್ರೆಯಲ್ಲಿ 22 ವರ್ಷ ಮೋಸ್ಟ್ಲಿ ಅವರು ಟ್ರೀಟ್ಮೆಂಟ್ ಕೊಡ್ಸೋರು ನಿಮಾನ್ಸಲ್ಲೆಲ್ಲ. ಬಟ್ ಅದು ವರ್ಕ್ ಆಗಿಲ್ಲ. ಈಗ ಇಲ್ಲಿ ಗುರು ಹತ್ರ ಬಂದ ಮೇಲೆ 3 ಡೇಸಲ್ಲಿ ಅದು ಕ್ಲಿಯರ್ ಆಗೈತೆ. ಅಂದರೆ ಅಲ್ಲಿ ಅವ್ರು ಹೇಳ್ದಂಗೆ ಏನೋ ಒಂದು ಮೆಂಟಲ್ ಆಸ್ಪತ್ರೆಯಲ್ಲಿ ಸತ್ತಿರೋ ಒಂದು ಆತ್ಮ, ಅದು ಮೆಂಟ್ಲೆ. ಸೊ ಆ ಆತ್ಮ ಇವರ ದೇಹದಲ್ಲಿ ಇದ್ದಿದ್ದರಿಂದ ಅದು ಈ ಥರದ್ದೊಂದು ಸಮಸ್ಯೆ, ಯಾರೋ ಕಿವಿಯಲ್ಲಿ ಬಂದು ಮಾತಾಡೋ ಥರ ಕೇಳಿಸ್ತಾ ಇದ್ದಿದ್ದು, ಮೆಂಟಲ್ ಥರ ಆಡ್ತಾ ಇದ್ದಿದ್ದು, ಇದೆಲ್ಲನೂ ಬಿಹೇವಿಯರು ಅವ್ರ ಅಕ್ಕದಿತ್ತು. ಸೊ ಅದನ್ನು ಕ್ಲಿಯರ್ ಆದಮೇಲೆ ಇವತ್ತು ಚೆನ್ನಾಗಿದ್ದಾರೆ. ಸ್ವಲ್ಪ ಚೇತರಿಕೆ ಆಗೋಕ್ಕೆ ಟೈಮ್ ಬೇಕಾಗೈತೆ ಅಂತೇಳಿ ಅವ್ರ ಬ್ರದರೇ ಮಾತಾಡಿದ್ರಿಂದ ಸೊ ಆ ವಿಚಾರ ನಮ್ಮ ಮುಂದೆನೇ ಗೊತ್ತಾಯಿತು. ಎಲ್ಲ ನಿಮಗೂ ಅವ್ರು ಮಾತಾಡಿರೋದು ಕೇಳಿಸಿದ್ದೀವಿ. ಸೊ ಈ ಥರದ ಕೇಸುಗಳು ಇದರಲ್ಲಿ ಏನೋ ಒಂದು ರೀತಿ ಆಸ್ಪತ್ರೆದಲ್ಲ ಅಂತ ಕಾಣಿಸಿ ಆದಮೇಲೆ ಬೇರೆ ದಾರಿಗಳಲ್ಲಿ ಇದನ್ನು ಪ್ರಯತ್ನ ಪಡೋದು ಒಳ್ಳೆಯದು. ಹಾಗಾಗಿ ಜೀವನ ತುಂಬ ದೊಡ್ಡದಿರುತ್ತೆ. 22 ವರ್ಷ ಏನು ಚಿಕ್ಕದು ಸಮಯ ಅಲ್ಲ, ಅಷ್ಟು ಸಮಯ ಡ್ಯಾಮೇಜ್ ಆಯಿತು ಅವ್ರದ್ದು ಒಬ್ಬ ವ್ಯಕ್ತಿದು ಅಂತ ನಮ್ಗೆ ಅದು ಕಾಣಿಸುತ್ತೆ ಕಣ್ಣಿಗೆ. ಬಟ್ ಒಳ್ಳೆ ಜೀವನ ಅಲ್ಲಿ ಮಾಡ್ಬೋದಾಗಿತ್ತು ಸರಿಯಾಗಿ ಮೊದಲೇ ಕ್ಲಿಯರ್ ಆಗಿದ್ದಿದ್ರೆ. ಸೊ ಇದು ಏಜ್ ಆಗೋಯಿತು, ಹೋದ್ಮೇಲೆ ಏನಾಗುತ್ತೆ ಮತ್ತು ವಾಪಸ್ ಆ ಏಜ್ ಬರಲ್ಲ. ಸೊ ಹಾಗಾಗಿ ಈ ಥರ ಒಂದು ವಿಚಾರಗಳಲ್ಲಿ ಎಚ್ಚರಿಕೆ ಇರಲಿ, ಯಾಮಾರೋದು ಬೇಡ, 2 ಥರ ಪ್ರಯತ್ನ ಪಡಲಿ ಅಂತ ಈ ಒಂದು ಮಾಹಿತಿ ತಲುಪಿಸ್ತಾ ಇದ್ವಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗುರುವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.